ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಸ್ವಾಧೀನ ಕೂಡಲೇ ಕೈಬಿಡುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತಿದೆ. ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಭೂಸ್ವಾಧೀನ ಕೈಬಿಡುವವರೆಗೂ ಹೋರಾಟ ನಡೆಸುವುದಾಗಿ ರೈತರು ಘೋಷಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಫಲವತ್ತಾದ ಕೃಷಿ ಜಮೀನನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿರುವ ರೈತರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತ ಸಂಘ, ಜಂಗಮಕೋಟೆ ಹೋಬಳಿ ರೈತ ಹೋರಾಟಗಾರರು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಮಹಿಳೆಯರು ಸೇರಿ ಐಕ್ಯ ಹೋರಾಟ ಆರಂಭಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ರೈತ ಹೋರಾಟಗಾರ ಭಕ್ತರಹಳ್ಳಿ ಬೈರೇಗೌಡ, ರಾಜಕಾರಣಿಗಳು ರೈತರಿಂದಲೇ ರೈತರನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. 471 ಎಕರೆ ಭೂಮಿಯನ್ನು ಕೈಬಿಟ್ಟಿರುವ ಸರ್ಕಾರ ಹೊರ ರಾಜ್ಯದವರಿಗೆ ಒಂದು ನ್ಯಾಯ, ಸ್ಥಳೀಯ ರೈತರಿಗೆ ಇನ್ನೊಂದು ನ್ಯಾಯ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ 2ನೇ ದಿನದ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಕಾರಣ 2823 ಎಕರೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳುವಂಥ ವಿಚಾರವಾಗಿ ಈಗಾಗಲೇ ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ. 19 ತಿಂಗಳಿಂದ ಇವತ್ತು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟಗಳನ್ನು ನಡೀತಾ ಇದ್ದರೂ ಕೂಡ ಏನಿವತ್ತು ಕಣ್ಣು ಕಿವಿ ಕಾಣದಂಥ ಈ ಸರ್ಕಾರಗಳು ಇವತ್ತು ಬೋರ್ವನ್ನನ್ನು ಜಾರಿ ಮಾಡಿದೆ. ವಿಶೇಷವಾಗಿ ರೈತರು ಇವತ್ತು ಆ ಭೂಮಿಯಲ್ಲಿ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಹಾಲು ಇರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿಗಳನ್ನು ಕೊಟ್ಟಂಥ ಈ ಭೂಮಿ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲೇ ಗುಣಮಟ್ಟದ ಭೂಮಿ ಅಂತೇಳಿ ಅಧಿಕೃತವಾದಂಥ ಪತ್ರದೊಂದಿಗೆ ಇರುವಂಥ ಈ ಭೂಮಿ ಇವತ್ತು ಕಣ್ಮರೆಯಾಗುವಂಥ ಪರಿಸ್ಥಿತಿಗೆ ಬಂದಂಥ ಸಂದರ್ಭ ಇವತ್ತು ಊಹಿಸಿಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತದೆ. ಇವತ್ತು ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದೆ. ಇದೇ ಪಕ್ಕದ ನಮ್ಮ ಚನ್ನರಾಯಪಟ್ಟಣದಲ್ಲಿ ಏನವರು ಮಾವನ ಮಕ್ಕಳ ನೀವು ಕೈ ಬಿಡಲಿಲ್ವೇ, ಇಲ್ಲೇನಿವತ್ತು ಇದು ಬೇರೆ ನಮ್ಮ ರೀತಿಯ ಮಕ್ಕಳ ಅನ್ನೋದು ಪ್ರಶ್ನೆಯೂ ಕೂಡ ಉದ್ಭವ ಆಗ್ತದೆ. ಇವತ್ತು KDB ಆ್ಯಕ್ಟ್ ಪ್ರಕಾರ 75% ಏನು ಜನ ನಾವು ಕೊಡದೆ ಹೋದರೆ ಅದು ನಾವು ತಗೊಳ್ಬಾರ್ದು ಅಂತೇಳಿ ಆ ಕಾನೂನಲ್ಲಿ ಐತೆ. ಈಗಾಗಲೇ ನಾವು 825 ಜನ ನಮ್ಮ ರೈತರು ಈಗಾಗಲೇ ನಾವು ಕೊಡೋದಿಲ್ಲ ಅಂಥೇಳಿ ಸಂಬಂಧಪಟ್ಟಂಥ ಇಲಾಖೆಗೆ ನಾವು ಪತ್ರವನ್ನು ಹಾಕಿದ್ದೇವೆ. ಇಷ್ಟಿದ್ರೂ ಕೂಡ ಯಾಕೆ ರೈತರ ಮೇಲೆ ಗಾಢ ಪ್ರದಾನ ಮಾಡ್ತಾ ಇದ್ದೀರಿ? ಮಾನ್ಯ ಶಾಸಕರೇ, ಮಾನ್ಯ ಮಂತ್ರಿಗಳೇ, ಮಾನ್ಯ ಮುಖ್ಯಮಂತ್ರಿಗಳೇ, ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು 471 ಎಕರೆ ನಾವು ಕೈ ಬಿಟ್ಟಿದ್ವಿ ಅಂತ ತಾವೇನು ಹೇಳ್ತಾ ಇದ್ರಿ? ಇದು ವ್ಯಾಪಾರ ತಾವು ಮಾಡಿದಿರಾ? ಜಿಲ್ಲೆಯವರೇ ಅಲ್ಲದೆ ತಾಲೂಕಿನವರೇ ಹೊರ ಜಿಲ್ಲೆಯವರೆಗೆ ಭೂಮಿಯನ್ನು ಕೈ ಬಿಟ್ಟಿದ್ರಲ್ಲ. ಮೂಲ ರೈತರು, ಬೋರ್ ಹಾಕಿರೋಂಥ ರೈತರು, ಮನೆ ಕಟ್ಟಿರುವಂಥ ರೈತರು ಇವತ್ತು ಅವರು ರೈತರು ಅಲ್ವೇ? ರೈತರು ಅಲ್ಲದವರನ್ನು ಕೈ ಬಿಟ್ಟು ಇವತ್ತು ಈ ಒಂದು ರೀತಿಯಲ್ಲಿ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಹೊರಟಿದ್ರಲ್ಲ, ಇದು ನ್ಯಾಯನೇ, ಧರ್ಮನೇ? ನೀವು ಇದರ ರೈತನ ಎದುರಾಕೊಂಡ್ರೆ ಸರ್ಕಾರ ಉಳಿಯಲ್ಲ. ಈಗಾಗಲೇ 1980ರ ದಶಕದಲ್ಲಿ ಆದಂಥ ಸರ್ಕಾರದ ಗತಿ ನಿಮಗಾಗ್ತದೆ. ಇವತ್ತು ಈ ಸರ್ಕಾರ ಬರಲಿಕ್ಕೆ ನಾವು ಕೂಡ ಮೂಲ ಕಾರಣಕರ್ತರು. ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿ ಕೃಷಿ ಕಾಯ್ದೆಗಳ ವಿರುದ್ಧ, BJP ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ ಫಲ ನೀವು ಸಿದ್ದರಾಮಯ್ಯನವರೇ, ನೀವು ಬಂದಂಥದ್ದು. ಇವತ್ತು ರೈತರಿಗೆ ಈ ರೀತಿ ನೀವು ಬೀದಿಯಲ್ಲಿ ಇಳಿಸಿದಿರಲ್ಲ, ನೀವು ಉಳಿತೀರಾ ಅನ್ನೋ ಪ್ರಶ್ನೆ ನಿಮಗೆ ಉದ್ಭವ ಆಗ್ತದೆ. ಅದರಿಂದ ನಾವು ಇವತ್ತು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇರೋದು ಏನಿವತ್ತು ಭೂಮಿಯನ್ನು ಯಾರು ಕೊಡ್ತಾರೋ ಅವ್ರು ತಗೊಳ್ಳಿ, ಯಾರು ಕೊಡೋದಿಲ್ಲ ಅವ್ರು ಕೈ ಬಿಡಿ ಅನ್ನೋ ಒಂದು ವಾಕ್ಯದೊಂದಿಗೆ ಇವತ್ತು ಮಾಡು ಅಥವಾ ಮಡಿ, 2 ವಾಕ್ಯದೊಂದಿಗೆ ಇವತ್ತು ಹೋರಾಟವನ್ನು ಮುಂದುವರಿಸ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಭೂಮಿ ನಮ್ಮದು ಬರೋವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ. ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಸುಮಾರು 2823 ಎಕರೆ ಫಲವತ್ತಾದ ಕೃಷಿ ಜಮೀನನ್ನು KIADB ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ.
ಸರ್ಕಾರ ಈ ಬೇಡಿಕೆಗೆ ಸ್ಪಂದಿಸದಿದ್ದರೆ ಪ್ರಾಣವನ್ನೇ ಕೊಟ್ಟರೂ ಜಮೀನು ಬಿಡುವುದಿಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮಹಿಳೆಯರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇಷ್ಟು ದಿನ ಮೌನವಾಗಿದ್ದೇವೆ, ಆದರೆ ಇನ್ನು ಮುಂದೆ ಮೌನವಾಗಿರುವುದಿಲ್ಲ. ಜಿಲ್ಲಾಧಿಕಾರಿ ಬಂದರೂ ಇಲ್ಲಿಂದ ತೆರಳುವುದಿಲ್ಲ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಫಲವತ್ತಾದ ಕೃಷಿ ಜಮೀನನ್ನು ಕೈಬಿಡುವಂತೆ ಆಗ್ರಹಿಸಿ ರೈತರು ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ.